ಎಲ್ಲೋ ದೂರದಲ್ಲಿರೋ ಅಮೆರಿಕ ಇರಾನ್ ಮಧ್ಯೆ ಯುದ್ಧ ನಡೆದ್ರೆ ನಾವು ತಿನ್ನೋ ಅಕ್ಕಿ ಕುಡಿಯೋ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ? ವಿತ್ ಪ್ರೂಫ್ ತೋರಿಸ್ತೀನಿ ಇರಿ. ನೋಡ್ರಿ, ಇದು ನಮ್ಮ ದೇಶ ಭಾರತ ಅಲ್ವಾ. ನಾನು ನಿನ್ನೆ ವಿಡಿಯೋದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಒಂದು ಸಮುದ್ರದ ದಾರಿ ಹೇಳಿದೆ, ಚಿಕ್ಕದು. ಅದೇ ಇದು ನೋಡಿ. ಕರೆಂಟ್ಲಿ ಇಲ್ಲಿ ಯಾವುದೇ ಶಿಪ್ಗಳು ಓಡಾಡ್ತಾ ಇಲ್ಲ. ಕರೆಂಟ್ಲಿ ಇದು ಕಂಪ್ಲೀಟ್ ಆಕ್ಟಿವಿಟಿ ಸ್ಟಾಪ್ ಆಗಿದೆ. ಇಲ್ಲಿ ಯಾವುದೇ ಶಿಪ್ಗಳು ಕರೆಂಟ್ಲಿ ಮೂವ್ ಆಗ್ತಾನೆ ಇಲ್ಲ. ಇಲ್ಲಿ ಸರ್ಕಲ್ಗಳು ನೋಡ್ತಿದ್ರೆ ರೆಡ್ ಕಲರ್ದು, ಅದೆಲ್ಲ ಸ್ಟಾಪ್ ಆಗಿರೋ ಟ್ಯಾಂಕರ್ಸು ಕ್ರೂಡ್ ಆಯಿಲ್ನ ಕ್ಯಾರಿ ಮಾಡ್ತಾ ಇದೆ. ಅಂಡ್ ನೀವು ಎಲ್ಲೆಲ್ಲಿ ಗ್ರೀನ್ ಕಲರ್ ನೋಡ್ತಿದ್ರೆ ಅದು ಕಾರ್ಗೋ ಶಿಪ್ಸ್ಗಳಂತಾರೆ. ಅದು ಯೂಶಲಿ ಮಷಿನರೀಸ್ನ ಕ್ಯಾರಿ ಮಾಡ್ತಾ ಇದೆ. ಆ್ಯಂಡ್ ನೀವು ನೋಡ್ಬೋದು ಕರೆಂಟ್ಲಿ ಆ ರೆಡ್ ಕಲರ್ ಸರ್ಕಲ್ ಏನಿದೆ ಅದು ನಮ್ಮ ಇಂಡಿಯಾದೇ ದೇಶ್ ವೈಭವ್ ಅಂತ ಅದರದ್ದು ಟ್ಯಾಂಕರ್ನ ಹೆಸರು. ಕರೆಂಟ್ಲಿ ಅದು ಹಂಗೆ ಸ್ಟಾಪ್ ಆಗಿದೆ. ಬಿಕಾಸ್ ಆನ್ ಗೋಯಿಂಗ್ ವಾರ್ ನಡೀತಾ ಇರೋದ್ರಿಂದ ಕಂಪ್ಲೀಟ್ಲಿ ಈ ಮಾರ್ಗ ಏನಾಗಿದೆ, ಇದು ಸ್ಟಾಪ್ ಆಗಿದೆ. ಇದರಿಂದ ಯಾರಿಗೆ ಎಫೆಕ್ಟ್ ರೀ? ನಮ್ಮ ದೇಶಕ್ಕೇನೆ ಎಫೆಕ್ಟ್. ಸದ್ಯಕ್ಕೆ ಇನ್ನೂ ವಾರ್ ಎಸ್ಕಲೇಟ್ ಆಗ್ತಾನೆ ಇದೆ. ಇನ್ನೇನಾದ್ರು ಇದು ಕಂಟಿನ್ಯೂ ಆಗ್ತಾನೆ ಹೋದ್ರೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ನೆನಪಿರ್ಲಿ ಗೈಸ್, ಇಂಡಿಯಾ ಒಂದು ಸಲ ಪ್ರೈಸ್ನ ಜಾಸ್ತಿ ಮಾಡಿದ್ರೆ ಇನ್ನ ವಾರ್ ನಿಂತೋಗಿ ತಣ್ಣಗಾದ್ರೂ ಕಡಿಮೆ ಅಂತೂ ಮಾಡಲ್ಲ. ಸೊ ಇದರಿಂದ ಎಫೆಕ್ಟ್ ಯಾರಿಗೆ? ಕಂಪ್ಲೀಟ್ಲಿ ನಮ್ಗೇನೆ ಬೀಳುತ್ತೆ ರೀ. ಒಂದ್ ಕಡೆ ಗೋಲ್ಡ್ ರೇಟು ಗಗನಕ್ಕೆ ಏರ್ತಾ ಇದೆ, ಇನ್ನೊಂದ್ ಕಡೆ ಸ್ಟಾಕ್ ಮಾರ್ಕೆಟು ಪಾತಾಳಕ್ಕೆ ಬೀಳ್ತಾ ಇದೆ. ಇನ್ನ ಎಷ್ಟ್ರೀ ತೊಡ್ಕೋಬೇಕು ನಾವು? ಸೀರಿಯಸ್ಲಿ ಲೆಟ್ಸ್ ಹೋಪ್ ಆದಷ್ಟು ಬೇಗ ಈ ಯುದ್ಧ ಸ್ಟಾಪ್ ಆಗುತ್ತೆ, ಎಲ್ಲ ನಾರ್ಮಲೈಸ್ ಆಗಿ ಒಂದು ಪಾಸಿಟಿವ್ ನ್ಯೂಸ್ ಬಂದರೆ ಸಾಕಾಗಿದೆ. ನೋಡೋಣ, ಇದ್ರ ಬಗ್ಗೆ ಅಪ್ಡೇಟ್ಸ್ನ ಟೈಮ್ ಟು ಟೈಮ್ ಕೊಡ್ತಾ ಇರ್ತೀನಿ. ನನ್ನ ಅಕೌಂಟ್ನ ಇನ್ನೂ ಫಾಲೋ ಮಾಡ್ಕೊಳ್ಳೋಣ ಅಂದರೆ ಈಗಲೇ ಮಾಡ್ಕೊಳ್ಳಿ.